Hi, welcome back to the Environmental Science series. ಇವತ್ತಿನ ಕ್ಲಾಸ್ ಕಾರ್ಬನ್ ಸೈಕಲ್ ಅಂದ್ರೆ ಇಂಗಾಲದ ಚಕ್ರ ಕುರಿತಾಗಿರುತ್ತೆ. ವಾತಾವರಣದಲ್ಲಿ ವಿವಿಧ ಅನಿಲಗಳು ಇರ್ತವೆ ಅಲ್ವಾ? ವಿವಿಧ ಅನಿಲಗಳ ಸಾಂದ್ರತೆ ಹೇಗಿರುತ್ತೆ ವಾತಾವರಣದಲ್ಲಿ ಅಂದ್ರೆ ಸಾರಜನಕ, ನೈಟ್ರೋಜನ್ ಇದು ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಇದರ ಪ್ರಮಾಣ ವಾತಾವರಣದಲ್ಲಿ 78.08% ರಷ್ಟಿದೆ ಸಾರಜನಕ. ಸೆಕೆಂಡ್ ಪ್ಲೇಸ್ ಅಲ್ಲಿ ಆಕ್ಸಿಜನ್ ಆಮ್ಲಜನಕ ಇರುತ್ತೆ. 20.9% ರಷ್ಟು ಸಾಂದ್ರತೆ ಇದೆ ಇದ್ರದ್ದು ವಾತಾವರಣದಲ್ಲಿ. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಆರ್ಗನ್ ಇರುತ್ತೆ. 0.93% ಸಾಂದ್ರತೆಯನ್ನು ಹೊಂದಿದೆ ಇದು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಈ CO2 ಇದರ ದ್ರವ್ಯರಾಶಿ ವಾತಾವರಣದಲ್ಲಿ 0.03% ಇದೆ. ಮತ್ತು ಇತರೆ ಅನಿಲಗಳು ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಹೀಲಿಯಂ ಇತರೆ ಅನಿಲಗಳು ಏನಿರುತ್ತೆ ಅದು 0.06% ಅಷ್ಟು ದ್ರವ್ಯರಾಶಿಯನ್ನ ಹೊಂದಿರುತ್ತದೆ ವಾತಾವರಣದಲ್ಲಿ. ವಾತಾವರಣ ನಮ್ಗೆ ನೀರಾವಿ ಅಂತ ಗೊತ್ತಿದೆ ಅಲ್ವಾ, ವಾಟರ್ ವೇಪರ್ ಅಂತ ಕರಿತೀವಿ. ಅದು ಕೂಡ ಒಂದು ಗ್ಯಾಸ್ ಅನಿಲದ ವರ್ಗಕ್ಕೆ ಬರುತ್ತೆ. ಆ ಡಿಪೆಂಡ್ಸ್ ಆನ್ ವಾಟರ್ ವೇಪರ್. ಗರಿಷ್ಠ ವಾತಾವರಣದಲ್ಲಿ ನೀರಾವಿಯನ್ನ ನಾವು 4% ಕಾಣಬಹುದು. ಡಿಪೆಂಡ್ಸ್ ಆನ್ ವಾಟರ್ ವೇಪರ್. ಇತರೆ ಅನಿಲಗಳ ಸಾಂದ್ರತೆ ಈ ತರ ವರ್ಗೀಕರಣ ಆಗುತ್ತೆ. ನಾವು ಇನ್ ಕೇಸ್ ನೀರಾವಿ ವಾತಾವರಣದಲ್ಲಿ 1% ಅಂತ ತಗೊಂಡ್ರೆ ನೈಟ್ರೋಜನ್ ಅವಾಗ 77% ಅದರ ಪ್ರತಿಶತ ಆಗುತ್ತೆ. ಇದೇ ತರ ವಾಟರ್ ವೇಪರ್ ನ ನಾವು 4% ಅಂತ ಪರಿಗಣನೆ ತಗೊಂಡ್ರೆ ಅವಾಗ ನೈಟ್ರೋಜನ್ 74.96% ಬರುತ್ತೆ. ಆಕ್ಸಿಜನ್ 20.11% ಬರುತ್ತೆ. ಆರ್ಗನ್ 0.89% ಬರುತ್ತೆ. ಇನ್ ಕೇಸ್ ನಾವು ನೀರಾವಿಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ನೀರಾವಿ ಇಲ್ಲ ಅಂತ ಪರಿಗಣನೆಗೆ ತಗೊಂಡ್ರೆ ಅವಾಗ ನೈಟ್ರೋಜನ್ ಪ್ರಮಾಣ 78.08% ಇರುತ್ತೆ. ಆಕ್ಸಿಜನ್ 20.94% ಇರುತ್ತೆ. ಆರ್ಗನ್ 0.93% ಇರುತ್ತೆ. ಇವಾಗ ಆಕ್ಚುಯಲ್ ಟಾಪಿಕ್ ಗೆ ಬರೋಣ. ಕಾರ್ಬನ್ ಸೈಕಲ್. ವಾತಾವರಣದಲ್ಲಿ ಕಾರ್ಬನ್ ಹೇಗೆ ವರ್ಗಾವಣೆ ಆಗುತ್ತೆ ಅಂತ ನೋಡೋಣ. ಜ್ವಾಲಾಮುಖಿ ಸ್ಫೋಟ ಆಗಿರ್ಬೋದು ಅಥವಾ ಕಾರ್ಖಾನೆ ಇತರೆ ವಾಹನಗಳು ಹೊರಸೂಸುವಿಕೆಯಿಂದ ಇಂಗಾಲ ವಾತಾವರಣವನ್ನ ಪ್ರವೇಶಿಸುತ್ತೆ ಅಲ್ವಾ. ಆ ಇಂಗಾಲವನ್ನ ಗಿಡ ಮರಗಳು ಹೀರ್ಕೊಳ್ತವೆ ಮತ್ತು ಸಮುದ್ರದಲ್ಲಿಯೂ ಕೂಡ ಕಾರ್ಬನ್ ಸ್ಟೋರ್ ಆಗುತ್ತೆ. ಭೂಮಿಯ ಮೇಲಿನ ಅತಿ ದೊಡ್ಡ ಕಾರ್ಬನ್ ಸಿಂಕ್ ಯಾವುದು ಅಂದ್ರೆ ಸಮುದ್ರನೇ ಆಗಿರುತ್ತೆ. ಮಾನವಜನಿತ 35% ರಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಮುದ್ರ ಹೀರಿ ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಓಷಿಯನ್ಸ್ ಭೂಮಿ ಮೇಲಿರುವ ಅತಿ ದೊಡ್ಡ ಕಾರ್ಬನ್ ಸಿಂಕ್ ಗಳಾಗಿದ್ದಾವೆ. ನೆಕ್ಸ್ಟ್ ಸಸ್ಯಗಳಲ್ಲಿಯೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ ಆಗುತ್ತೆ. ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಾಗಿರುತ್ತೆ. ಸೊ ಗಿಡ ಮರಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೋಗ್ತದೆ. ನೆಕ್ಸ್ಟ್ ಆ ಗಿಡ ಮರಗಳನ್ನ ಪ್ರಾಣಿ ಪಕ್ಷಿಗಳು ಸೇವನೆ ಮಾಡ್ತವೆ. ಅವಾಗ ಕಾರ್ಬನ್ ಗಿಡ ಮರಗಳಿಂದ ಪ್ರಾಣಿ ಪಕ್ಷಿಗಳಿಗೆ ವರ್ಗಾವಣೆ ಆಗುತ್ತೆ. ನೆಕ್ಸ್ಟ್ ಗಿಡ ಮರಗಳು ಸುಟ್ಟೋದಾಗ ಅಥವಾ ಕಾಡ್ಗಿಚ್ಚಿಗೆ ಒಳಗಾದಾಗ ಕಾರ್ಬನ್ ಡೈಆಕ್ಸೈಡ್ ಗಿಡ ಮರಗಳಿಂದ ತಿರ್ಗಾ ವಾತಾವರಣಕ್ಕೆ ರಿಲೀಸ್ ಆಗತ್ತೆ. ಅಥವಾ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿದಾಗ ಅವುಗಳಲ್ಲಿರುವ ಇಂಗಾಲ ತಿರ್ಗಾ ವಾತಾವರಣಕ್ಕೆ ಬಿಡುಗಡೆ ಆಗತ್ತೆ. ನೆಕ್ಸ್ಟ್ ಲ್ಯಾಂಡ್ ಸ್ಲೈಡ್ ಆಗಿದೆ ಅನ್ಕೊಳ್ಳಿ, ಅವಾಗ ಹ್ಯೂಜ್ ಮಾಸ್ ಆಫ್ ಲ್ಯಾಂಡ್ ಏನಾಗುತ್ತೆ, ವೆಜಿಟೇಷನ್ ಅಥವಾ ಪ್ರಾಣಿ ಪಕ್ಷಿಗಳು ಭೂಗರ್ಭದಲ್ಲಿ ಹುದುಕೊಳ್ತವೆ. ಅವು ಕಾಲಾನಂತರದಲ್ಲಿ ಭೂಗರ್ಭ ಶಾಖದಿಂದ ಕಲ್ಲಿದ್ದಲಾಗಿ ಮಾರ್ಪಾಡಾಗತ್ತೆ. ನಾವು ಆ ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡಿ ಆಚೆ ತೆಗೆದು ಕೈಗಾರಿಕೆಗೆ ಇಂಧನವಾಗಿ ಬಳಸ್ತೀವಿ. ಸೊ ಅವಾಗ ದಹನ ಕ್ರಿಯೆಗೆ ಒಳಪಟ್ಟು ಇಂಗಾಲ ಮತ್ತೆ ತಿರ್ಗಾ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಈ ರೀತಿ ಇಂಗಾಲ ವಾತಾವರಣದಲ್ಲಿ ಸೈಕ್ಲಿಕ್ ಮ್ಯಾನರ್ ಅಲ್ಲಿ ವರ್ಗಾವಣೆ ಆಗ್ತಾನೆ ಇರುತ್ತೆ. ನೀವು ಈ ಚಿತ್ರದಲ್ಲಿ ಶಾರ್ಟ್ ಆಗಿ ಗಮನಿಸಬಹುದು ಇಂಗಾಲದ ಚಕ್ರ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಬನ್ ಹೊರಸೂಸುವ ರಾಷ್ಟ್ರಗಳು ಯಾವುದು ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಚೀನಾ ಇದೆ. 30% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಸೂಸುತ್ತೆ ಇದು ವಾರ್ಷಿಕವಾಗಿ. ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ. 12 to 13% ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಸೂಸುತ್ತೆ ಜಾಗತಿಕವಾಗಿ. ಭಾರತ 3ನೇ ಸ್ಥಾನದಲ್ಲಿದೆ. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ.
ಈ ಟಾಪಿಕ್ ಮೇಲೆ ಕ್ವಶನ್ಸ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗ್ತಾನೆ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಐ ಹೋಪ್ ಇದೊಂದು ಸಣ್ಣ ಚಾಪ್ಟರ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.